ಇವತ್ತು ಒಬ್ಬ ರೈತರು ಅಫ್ಜಲ್ಪುರಿಂದ ಫೋನ್ ಮಾಡಿದ್ದಾರೆ, ನಮ್ದು ಹಳೆಯ ರೈತರವರು. ಸೊ ಫೋನ್ ಮಾಡಿ, ಸರ್ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸರ್ ತುಂಬ ಮುಟ್ರು ಬರ್ತಾ ಇದೆ ಅಂತ ಹೇಳಿದ್ರು. ಸರ್ ನೀವೇನು ಮಾಡಿ ನನಗೆ ಫೋಟೋ ಕಳಿಸ್ಕೊಡಿ, ನಾನು ನೋಡ್ತೀನಿ ಅಂತಂದಾಗ ಅವ್ರು ಫೋಟೋ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರು. ಕಳಿಸ್ಕೊಟ್ಟಾಗ ನಾನು ಅದನ್ನು ಡಯಾಗ್ನೋಸ್ ಮಾಡಿದೆ. ನೋಡಿದಾಗ ರಸಹೀರ ಕೀಟದ ತ್ರಿಪ್ಸ್ನ ತುಂಬಾ ಅಟ್ಯಾಕ್ ಇತ್ತು. ಅಟ್ಯಾಕ್ ಇದ್ದಾಗ ನಾನು ಅವ್ರಿಗೆ ಕೇಳಿದೆ, ಸರ್ ಏನು ಸ್ಪ್ರೇ ಮಾಡಿದ್ದಾರೆ ಮೊದಲುಗಡೆ ಅಂತಂದಾಗ 1-2 ಸ್ಪ್ರೇ ಹೇಳಿದ್ರು. ಆ ಸ್ಪ್ರೇ ಮಾಡಿದಾಗೂ ಅವ್ರಿಗೆ ಕಂಟ್ರೋಲ್ ಬಂದಿಲ್ಲ ಆ ತ್ರಿಪ್ಸ್. ಸೊ ಅದರ ರೀತಿಯಾಗಿ ನಾನು ಏನು ಮಾಡಿದೆ ಅಂದರೆ, ಸರ್ ನೀವು 1-2 ಸ್ಪ್ರೇನ ಶೆಡ್ಯೂಲ್ ಕಳಿಸ್ತೀನಿ, ಆ ಸ್ಪ್ರೇ ಶೆಡ್ಯೂಲ್ನ ನೀವು ಉಪಯೋಗ ಮಾಡಿರಿ ಸರ್ ಅಂದಾಗ. ಮತ್ತು ಇನ್ನೊಂದು ಅವ್ರಿಗೆ ಏನು ಮಾಡಿದೆ ಅಂದರೆ ಒಂದು ಸಜೆಷನ್ ಕೊಟ್ಟೆ, ಸರ್ ನೀವು ಹಚ್ಚಿ 1 ತಿಂಗಳಾಯಿತು ಮೆಣಸಿನ್ಕಾಯಿ, ಅದಕ್ಕೆ ಏನು ಮಾಡಿರಿ ಅಂದರೆ ನೀವು ಅಂಟು ಬಲೆಗಳನ್ನು ಬಳಸಿರಿ ಅಂದಾಗ. ಸರ್ ಅದು ಏನು ಕೆಲಸ ಮಾಡುತ್ತಂದಾಗ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಸರ್ ಅಂಟು ಬಲೆಗಳು ಏನು ಮಾಡುತ್ತಂದ್ರೆ ಕೀಟಗಳನ್ನ ಆಕರ್ಷಣೆ ಮಾಡಿ ತನ್ನೊಳಗೆ ಸೆಲ್ಕೊಳ್ತದೆ, ಆಮೇಲೆ ಅಲ್ಲಿ ಬಂದ್ರೆ ಕುತ್ತಾಗ ಆ ಕೀಟ ಅಲ್ಲೇ ಅಂಟ್ಕೊಂಡು ಸಾಯಿತು ಸರ್. ಇದರಿಂದ ರಸಹೀರ ಕೀಟ ಆದಂಥ ಆಫಿಡ್ಸ್, ಜಾಸಿಡ್ಸ್, ವೈಟ್ ಫ್ಲೈ ಇದು ನಿಮ್ಗೆ ತುಂಬಾನೇ ಕಂಟ್ರೋಲ್ ಬರುತ್ತೆ ಸರ್. ಮತ್ತು ಸ್ಪ್ರೇದಲ್ಲಿ ನಿಮಗೆ ಖರ್ಚುನೂ ಉಳಿತು ಸರ್ ಅಂತ ಹೇಳಿದೆ. ಸರ್ ಹಂಗಿತ್ತಂದ್ರೆ ನಂಗೆ ಕಳಿಸ್ಕೊಡ್ರಿ ಸರ್ ಅಂತಂದಾಗ ಅದರ ಜೊತೆ 2 ಸ್ಪ್ರೇ ಮತ್ತೆ ಅವರಿಗೆ ಅಂಟು 3 ಬಿಳಿ ಅಂಟು ಬಲೆ, ನೀಲಿ ಅಂಟು ಬಲೆ, ಹಳದಿ ಅಂಟು 3 ಅವ್ರಿಗೆ ಕಳಿಸ್ಕೊಟ್ಟೆ. ಸೊ ಮತ್ತೆ ಅದೇ ರೀತಿ ಇನ್ನೊಂದು ಸಜೆಷನ್ ಕೊಟ್ಟೆ, ಸರ್ ಚೆಂಡು ಹೂವು ಹಾಕಿರಿ ಸರ್. ಕೇಳಿದ್ರು ಚೆಂಡು ಹೂವು ಸರ್ ಆರ್ಡರ್ ಕೊಟ್ಟಿದ್ದೀನಿ, ಬರ್ತಾ ಇದೆ ಸರ್ ಅಂತಂದಾಗ. ಚೆಂಡು ಹೂವು ಏನು ಮಾಡ್ತಾನೆ ಅದು ಕೂಡ ಒಂದು ಮೋಹಕ ಬಲೆಯಾಗಿ ಕೆಲಸ ಮಾಡುತ್ತಾ. ಇದೇ ರೀತಿಯಾಗಿ ನೀವು ರೈತರು ಇದು ಮಾಹಿತಿಗಳನ್ನು, ಇಂಥ ಒಳ್ಳೆ ಸಲಹೆಗಳನ್ನು ನೀವು ಪಡೆದುಕೊಂಡು ಹೆಚ್ಚಿನ ಇಳುವರಿ ಪಡ್ಕೋಬೇಕಂತ ಹೇಳ್ತೀನಿ. ಮತ್ತು ಇದೇ ರೀತಿಯಾಗಿ ಬೇರೆ ರೈತರಿಗೆ ನೀವೇನಾದರೂ ನಿಮ್ಗೆ ಸಲಹೆ ಬೇಕಂದ್ರೆ ವಾಟ್ಸಪ್ನಾಗ ಫೋಟೋ ಕಳಿಸಿ ನೀವು ಸಲಹೆ ಪಡ್ಕೋಬೇಕು. ಅದೇ ರೀತಿಯಾಗಿ ನಾವು ರೈತರಿಗೆ ವಾಟ್ಸಪ್ ಮುಖಾಂತರ ಒಳ್ಳೆ ರೀತಿ ಸಂದೇಶ ಸಲಹೆ ಕೊಡ್ತೀವಿ. ಅದಕ್ಕೋಸ್ಕರ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾ ಪೇಜ್ನ ಫಾಲೋ ಮಾಡಿರಿ. ಯೂಟ್ಯೂಬ್ದಾಗ ನೋಡ್ತಿದ್ದಾರಂದ್ರೆ ಈ ನಮ್ಮ ವಿಡಿಯೋನ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾನೆ. ಧನ್ಯವಾದಗಳು.